ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆಯಾದರು. ವಿಶ್ವಾಸವಿಟ್ಟು ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಮನದಲ್ಲಿ ಮೌನವು, ಹೃದಯವೆಲ್ಲ ಭಾರವು, ದೇವಾ ನಿನ್ನ ಪಾಡು ಧ್ಯಾನಿಸಲು. ಶಿರದಿ ಮುಳ್ಕಿರೀಟವು, ದೇಹವೆಲ್ಲ ಗಾಯವು, ನನಗಾಗಿ ನೀ ಹೊತ್ತ ಶಿಲುಬೆಯು. ನನ್ನ ಪಾಪಕ್ಕಾಗಿ ನೀ ನಿನ್ನ ಪ್ರಾಣ ನೀಡಿದೆ. ಓ ನನ್ನ ಪ್ರಿಯ ಯೇಸುವೇ, ನೀ ನನ್ನ ಜೀವದಾತ, ನೀ ನನ್ನ ಸ್ನೇಹದಾತ. ಓ ನನ್ನ ಕರುಣಾಮೂರ್ತಿಯೇ, ನೀ ನನ್ನ ಜೀವದಾತ, ನೀ ನನ್ನ ಸ್ನೇಹದಾತ. ಓ ನನ್ನ ಕರುಣಾಮೂರ್ತಿಯೇ, ನನ್ನ ಪಾಪವು ಕಡುಗೆಂಪಾಗಾದರೂ ಹಿಮದಂತೆ ಬೆಳ್ಳಗಾಗಿಸಿ, ನಿನ್ನಿಂದ ನಾ ದೂರವಾದರೂ ನನ್ನ ಹುಡುಕಿ ಬಂದೆ ದೇವರೇ. ಕೇಡಿನಿಂದ ನನ್ನ ಬಿಡಿಸಿ, ಒಳಿತಿಗೆ ನನ್ನನ್ನು ನಡೆಸಿ, ನನ್ನ ಸಲಹುವ ನನ್ನ ದೇವನೇ. ನೀ ನನ್ನ ರಕ್ಷಿಸಿದೆ, ನೀ ನನ್ನ ಜೊತೆಗಿರುವೆ, ನೀ ನನ್ನ ಉಸಿರೇ ಆಗಿಯೇ. ನೀ ನನ್ನ ರಕ್ಷಿಸಿದೆ, ನೀ ನನ್ನ ಜೊತೆಗಿರುವೆ, ನೀ ನನ್ನ ಉಸಿರೇ ಆಗಿಯೇ. ಕಡಿದಾಗಿರುವ ಹಾದಿಯಲ್ಲಿ ಸಾಗುವಾಗ ಕರ ಹಿಡಿದು ನನ್ನ ನಡೆಸಿದೆ. ಸೋತು ಸೊರಗಿಗ ಈ ನನ್ನ ಬಾಳಿಗೆ ನವಜೀವವ ತಂದೆ ದೇವನೇ. ಪ್ರೀತಿಯಿಂದ ನನ್ನ ಹರಸಿ, ಕರುಣೆಯ ನನ್ನಲ್ಲಿ ಸುರಿಸಿ, ನಿನ್ನ ಶಿಷ್ಯನಾಗಿ ಮಾಡಿದೆ. ಓ ದೇವನೇ, ನೀ ನನ್ನ ರಕ್ಷಿಸಿದೆ, ನೀ ನನ್ನ ಜೊತೆಗಿರುವೆ, ನೀ ನನ್ನ ಉಸಿರೇ ಆಗಿಯೇ. ನೀ ನನ್ನ ರಕ್ಷಿಸಿದೆ, ನೀ ನನ್ನ ಜೊತೆಗಿರುವೆ, ನೀ ನನ್ನ ಉಸಿರೇ ಆಗಿಯೇ. ಮನದಲ್ಲಿ ಮೌನವು, ಹೃದಯವೆಲ್ಲ ಭಾರವು, ದೇವಾ ನಿನ್ನ ಪಾಡು ಧ್ಯಾನಿಸಲು. ಶಿರದಿ ಮುಳ್ಕಿರೀಟವು, ದೇಹ
ದೇಹವೆಲ್ಲ ಗಾಯವು ನನಗಾಗಿ ನೀ ಹೊತ್ತ ಶಿಲುಬೆಯು ನನ್ನ ಪಾಪಕ್ಕಾಗಿ ನೀ ನಿನ್ನ ಪ್ರಾಣ ನೀಡಿದೆ ಓ ನನ್ನ ಪ್ರಿಯ ಯೇಸುವೇ ನೀ ನನ್ನ ಜೀವದಾತ ನೀ ನನ್ನ ಸ್ನೇಹದಾತ ಓ ನನ್ನ ಕರುಣಾಮೂರ್ತಿಯೇ ನೀ ನನ್ನ ಜೀವದಾತ ನೀ ನನ್ನ ಸ್ನೇಹದಾತ ಓ ನನ್ನ ಕರುಣಾಮೂರ್ತಿಯೇ ಪ್ರಾರಂಭ ಪ್ರಾರ್ಥನೆ. ಪ್ರಭು, ನಾನು ರೋಗಗ್ರಸ್ತನಾಗಿದ್ದೇನೆ, ನನಗೆ ವಯಸ್ಸಾಗಿದೆ. ಇತರರಂತೆ ನಾನೂ ಸಹ ನಿಮ್ಮ ಶಿಲುಬೆಯ ಪಯಣದಲ್ಲಿ ಸ್ಥಳದಿಂದ ಸ್ಥಳಕ್ಕೆ ಸಾಗಲು ಅಶಕ್ತನಾಗಿದ್ದೇನೆ. ಸಮರ್ಪಕವಾಗಿ ಓದಲು ನನಗೆ ಸಾಧ್ಯವಾಗುತ್ತಿಲ್ಲ. ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ನೀವು ನನಗಿಂತಲೂ ಮಿಗಿಲಾಗಿ ನನ್ನನ್ನು ಪ್ರೀತಿಸುತ್ತೀರಿ. ಹೇಗಾದರೂ ನಾನು ನಿಮ್ಮನ್ನು ಸೇರುವ ನಿಮ್ಮ ಪೂಜ್ಯ ಪಾಡುಗಳಲ್ಲಿ ಪಾಲ್ಗೊಳ್ಳುವ ಪ್ರಯತ್ನ ಮಾಡುತ್ತೇನೆ. ಅನಾರೋಗ್ಯದಿಂದ ನಾನು ಹಬಲನಾಗಿದ್ದೇನೆ. ನನ್ನ ವಯಸ್ಸು ನನಗೆ ಅನುವು ಮಾಡುತ್ತಿಲ್ಲ. ಆಯಾಸ, ಬಳಲಿಕೆ ಮತ್ತು ಅಸಾಧ್ಯತೆಗಳು ನನ್ನ ಜೀವನದ ಭಾಗವಾಗಿವೆ. ಪ್ರಭು, ದಯೆ ತೋರಿ ನನ್ನ ನೆರವಿಗೆ ಬನ್ನಿರಿ. ಯೇಸುವೆ ನಿನ್ನ ಪಾಡು ಮರಣ ಧ್ಯಾನಿಸಿ ನಿಂತಿರುವೆ. ಮನುಜನ ಪಾಪದಿ ಮುಕ್ತಿಯ ನೀಡಲು ಎಲ್ಲವ ಸಹಿಸಿರುವೆ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಮೊದಲನೆಯ ಸ್ಥಳ, ದಂಡನ ತೀರ್ಪಿಗೆ ಯೇಸು ಬಲಿಯಾದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ರೋಗ ಬಾಧೆಗಳು ಮೊಟ್ಟ ಮೊದಲಿಗೆ ನನಗೆ ಬಂದೆರಗಿದಾಗ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅಥವಾ ಸುದೀರ್ಘ ಕಾಲ ಅನಾರೋಗ್ಯದ ನಿಮಿತ್ತ ನಾನು ಹಾಸಿಗೆಯಲ್ಲಿರಬೇಕು ಎಂಬ ವೈದ್ಯರ ಮಾತುಗಳು ನನ್ನ ಕಿವಿಗೆ ಬಿದ್ದಾಗ ನನ್ನಲ್ಲಿ ಮಿಶ್ರ ಭಾವನೆಗಳು ಕಾಡಿವೆ. ಬಹುಶಃ ಇದು ಅನ್ಯಾಯದ ತೀರ್ಪು ಎಂಬ ಆಲೋಚನೆ ನನ್ನದಾಗಿದೆ. ಸಾಮಾನ್ಯವಾಗಿ ನಾನೊಬ್ಬ ಶ್ರಮಜೀವಿ. ನನ್ನ ಕೆಲಸಗಳಿಗೆ ಯಾರೂ ಅಡ್ಡಿಪಡಿಸಬಾರದು ಎಂಬುದು ನನ್ನ ಆಶಯ. ಆದರೂ ಇದು ವೈದ್ಯರು ನೀಡಿದ ತೀರ್ಪಲ್ಲ, ಸ್ವಂತ ನೀವೇ ನೀಡಿದ ತೀರ್ಪು. ನನ್ನ ಮೇಲಿನ ಕಾಳಜಿಯಿಂದಲೇ ನೀವು ವಿಭಿನ್ನ ರೀತಿಯಲ್ಲಿ ನಾನು ವಿಶ್ರಾಂತಿ ಪಡೆಯುವಂತೆ ಮಾಡಿದ್ದೀರಿ. ನನ್ನ ರೋಗ ಬಾಧೆಗಳ ಮೂಲಕ ನಿಮ್ಮ ಸೇವೆಗೈಯುವಂತೆ
ನನಗೆ ಚಿತ್ತೈಸಿದ್ದೀರಿ. ನಿಮ್ಮ ಸಾಮೀಪ್ಯದಲ್ಲಿ ನಾನು ಜೀವಿಸುವಂತೆ ನನಗೆ ನೀವು ಕರೆ ನೀಡಿದ್ದೀರಿ. ನನ್ನ ಅನಾರೋಗ್ಯವನ್ನು ಈ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ನನಗೆ ನೆರವು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪಾಪದ ಕಲೆಯೊಂದು ಇಲ್ಲದ ಕುರಿಮರಿಯ ಮರಣಕ್ಕೆ ವಿಧಿಸಿದರು. ಶಿಲುಬೆಯ ಹೆಗಲಲ್ಲಿ ಹೊತ್ತಿರುವ ಯೇಸುವು ಮೌನದಿ ಸಾಗಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಎರಡನೆಯ ಸ್ಥಳ, ಯೇಸುವಿನ ಹೆಗಲ ಮೇಲೆ ಶಿಲುಬೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ಅನೇಕ ಶಿಲುಬೆಗಳನ್ನು ಹೊರುವ ಜವಾಬ್ದಾರಿ ನನ್ನದಾಗಿದೆ. ದೈಹಿಕವಾಗಿ ನಾನು ಅನುಭವಿಸುತ್ತಿರುವ ನೋವು ಸಹಿಸಲಾರದಷ್ಟು ಮಟ್ಟಕ್ಕೆ ಬೆಳೆಯುತ್ತಿದೆ. ಮಾನಸಿಕವಾಗಿ ನಾನು ಅನುಭವಿಸುವ ಒಂಟಿತನದ ಪರಿಸ್ಥಿತಿಗಳು ನನ್ನ ಹೃದಯವನ್ನು ಹಿಂಡುತ್ತಿವೆ. ನಿದ್ರಾಹೀನ ಸುದೀರ್ಘ ರಾತ್ರಿಗಳು, ಆಧ್ಯಾತ್ಮಿಕ ಬದುಕಿನ ಬರಡುತನ, ನಿಗ್ರಹಿಸಿಕೊಳ್ಳಲಾಗದ ಶೋಧನೆಗಳು ಮತ್ತು ವಿಶ್ವಾಸ ದ್ರೋಹ ಕಾರ್ಯಗಳಿಂದ ನಾನು ಎಲ್ಲಿ ನಿಮ್ಮನ್ನು ನನ್ನ ಜೀವನದಲ್ಲಿ ಕಳೆದುಕೊಳ್ಳುತ್ತೇನೋ ಎಂಬ ಭಾವನೆಗಳು ತೀವ್ರವಾಗಿ ಕಾಡುವ ಪ್ರಶ್ನೆಗಳಾಗಿ ನನ್ನಲ್ಲಿ ಉಳಿದು ಬಿಟ್ಟಿವೆ. ಪ್ರಭು, ನಿಮ್ಮ ಶಿಲುಬೆಯನ್ನು ನೀವು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿದಂತೆ ನಾನು ಸಹ ನನ್ನ ಎಲ್ಲಾ ಶಿಲುಬೆಗಳನ್ನು ಪೂರ್ಣ ಮನಸ್ಸಿನಿಂದ ಸ್ವೀಕರಿಸುತ್ತೇನೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನೊಂದವರ ಕಣ್ಣೀರ ಉರಿಸಿದ ನರಪುತ್ರ ಒಬ್ಬಂಟಿಯಾಗಿ ಹೋದರು. ಶಿಲುಬೆಯ ಭಾರವು ಹೊರಲಾಗದೆ ಯೇಸುವು ಕುಸಿಯುತ್ತ ಬಿತ್ತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಮೂರನೆಯ ಸ್ಥಳ, ಶಿಲುಬೆಯೊಂದಿಗೆ ಸಾಷ್ಟಾಂಗವಾಗಿ ಬಿದ್ದ ಯೇಸು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ
ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ವೈದ್ಯರು, ದಾದಿಯರು, ನನ್ನನ್ನು ಸಂಧಿಸುವವರು ಮತ್ತು ಸಂಧಿಸದವರಿಂದ ನಾನೆಷ್ಟೋ ಉಪದ್ರವಕ್ಕೆ ಒಳಗಾಗಿ ಕೆರಳಿದ್ದೇನೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ಪ್ರಭು, ಇದು ತಪ್ಪು ಎಂದು ನನಗೆ ಗೊತ್ತಿದೆ. ನನ್ನಲ್ಲಿ ಅನೇಕ ಸೊಬಬ್ಬುಗಳಿವೆ. ನಾನೊಬ್ಬ ಅಸ್ವಸ್ಥ ಹಾಗೂ ನಾನು ಯಾರ ಮೇಲೂ ಸಿಡುಕನ್ನು ತೋರಬಾರದೆಂಬುದು ನನಗೆ ತಿಳಿದಿದೆ. ನಾನು ಹತಾಶೆಗೆ ಒಳಗಾಗಬೇಕಿಲ್ಲ, ಏಕೆಂದರೆ ಸ್ವಂತ ನೀವೇ ನನ್ನ ಅನಾರೋಗ್ಯದ ಮತ್ತು ಅಬಲತೆಯ ಸ್ಥಿತಿಗೆ ತಳ್ಳಿದ್ದೀರಿ. ಈ ದುಸ್ಥಿತಿಯನ್ನು ನಾನು ನಗುಮುಗದಿಂದ ಸ್ವೀಕರಿಸಬೇಕಿದೆ. ನನ್ನ ಹತಾಶ ಮನೋಭಾವದ ಸ್ಥಿತಿಯಿಂದ ಮೇಲೆದ್ದು ನಾನು ಮನನೋಯಿಸಿದವರಲ್ಲಿ ಮನಸಾರೆ ಕ್ಷಮೆಯಾಚಿಸಿ ದಯಶೀಲನಾಗಿ ಜೀವಿಸಬೇಕಿದೆ. ನನಗೆ ಸೇವೆಗೈಯುವವರನ್ನು ನಾನು ದೀನತೆ ಮತ್ತು ವಿನಯತೆಯಿಂದ ಗೌರವಿಸಬೇಕಿದೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹಾಲುಣಿಸಿದ ಮಾತೆ, ಪ್ರೀತಿಯ ಅಮ್ಮ, ಮಗನನ್ನ ಎದುರಾದಳು. ದುಃಖದ ಹಲಗೊಂದು ಎದೆಯಲ್ಲಿ ನಾಟಿದ ವೇದನೆ ಸಹಿಸಿದಳು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ನಾಲ್ಕನೆಯ ಸ್ಥಳ, ತಾಯಿ ಮತ್ತು ಮಗನ ಅಪೂರ್ವ ಸಂಗಮ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಿಮ್ಮ ಬಳಲಿಕೆ ಮತ್ತು ನಿರಾಶೆಯ ಸ್ಥಿತಿಯಲ್ಲಿ ನಿಮ್ಮ ತಾಯಿ ನಿಮ್ಮ ಮನೋಬಲಕ್ಕೆ ಶ್ರೇಷ್ಠ ನೈತಿಕ ಶಕ್ತಿಯಾಗಿದ್ದರು. ನನ್ನ ಕಡು ಕಷ್ಟಗಳ ಪರಿಸ್ಥಿತಿಗಳಲ್ಲಿ ನಿಮ್ಮ ತಾಯಿಯನ್ನು ನನ್ನ ಬಳಿಗೆ ಕಳುಹಿಸಿಕೊಡಿ. ಪ್ರೀತಿಯ ಅಮ್ಮ ಮರಿಯ, ನಿಮ್ಮಲ್ಲಿ ನನ್ನ ಸಂಪೂರ್ಣ ನಂಬಿಕೆ ಇರಿಸುತ್ತೇನೆ. ನಿಮ್ಮ ಮಗುವಾದ ನನ್ನನ್ನು ನೀವು ವೈಯಕ್ತಿಕವಾಗಿ ಆಳವಾಗಿ ಪ್ರೀತಿಸುತ್ತೀರಿ. ನಿಮ್ಮ ಪ್ರೀತಿಗೆ ಪ್ರತಿಕ್ರಿಯಿಸುವ ಹಾಗೂ ನಿಮ್ಮ ಮಗುವಾಗಿ ಜೀವಿಸಲು ನನಗೆ ಸಹಾಯ ಮಾಡಿರಿ. ನನ್ನ ಬದುಕಿನಲ್ಲಿ ಸಂಭವಿಸುವ ಸರ್ವವನ್ನು ನಾನು ಸಮಚಿತ್ತದಿಂದ ಸ್ವೀಕರಿಸಿ ಸದೃಢವಾಗಿ ಜೀವಿಸಲು ನನಗೆ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಗೋಲ್ಗೋತ ಯಾತ್ರೆಯಲ್ಲಿ ಸಾಗಿರುವ ಯೇಸುವು ನಿತ್ರಾಣರಾಗಿ ಹೋದರು. ಸಿರೇನ್ಯದ ಸೀಮೋನ
ಶಿಲುಬೆಯ ಹೊರುವಂತೆ ಸೈನಿಕರು ಕರೆತಂದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಐದನೆಯ ಸ್ಥಳ, ಸಿಮೋನನ ಅಮೂಲ್ಯವಾದ ಸಹಾಯ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ಅನೇಕ ವ್ಯಕ್ತಿಗಳು ನನಗೆ ಸಹಾಯದ ಹಸ್ತವನ್ನು ಚಾಚಿದ್ದಾರೆ. ಕೆಲವರು ಬಿಗುಮನಸ್ಸಿನಿಂದ ಮುಖಗಂಟಿಕ್ಕಿಕೊಂಡು ಒರಟಾಗಿ ನನಗೆ ಸೇವೆ ಮಾಡುತ್ತಾರೆ. ಆದರೂ ಅವರು ಮಾಡುವ ಸೇವೆ ಅಮೂಲ್ಯವಾದುದು. ಪ್ರಭು, ಕೆಲವು ಬಾರಿ ನಾನು ಪಡೆದ ಸೇವೆಗೆ ನಾನು ಕೃತಜ್ಞತನಾಗಿದ್ದೇನೆ. ಅವರು ಮಾಡುವ ಸೇವೆಯ ಹಿಂದೆ ಇರುವ ತ್ಯಾಗವನ್ನು ನಾನು ಪ್ರಶಂಸಿಸುವುದಿಲ್ಲ. ನನ್ನನ್ನು ಭೇಟಿ ಮಾಡುವವರು ಮತ್ತು ಸಕಾಲಕ್ಕೆ ಅಗತ್ಯ ವಸ್ತುಗಳನ್ನು ಒದಗಿಸುವವರನ್ನು ನಾನು ಸ್ಮರಿಸದೆ ಜೀವಿಸಿದ್ದೇನೆ. ಬಡತನದ ಬೇಗೆಯಲ್ಲಿ ಬೆಂದ, ತಿರಸ್ಕಾರಕ್ಕೆ ಒಳಗಾದ ಮತ್ತು ತಮ್ಮ ಸ್ವಂತದವರಿಂದಲೇ ದೂರ ತಳ್ಳಲ್ಪಟ್ಟ ಜೀವಗಳು ಮಾತ್ರ ಕಷ್ಟದಲ್ಲಿ ಪರಿತಪಿಸುವ ಮತ್ತೊಂದು ಜೀವದ ಬೇನೆ ಬವಣೆಗಳನ್ನು ಅರ್ಥ ಮಾಡಿಕೊಂಡು ಸೇವೆ ಮಾಡಲು ಮುಂದೆ ಬರಲು ಸಾಧ್ಯ. ಅಂತಹ ಸುಮನಸ್ಸಿನ ಸೇವಾನಿರತ ವ್ಯಕ್ತಿಗಳನ್ನು ನಾನು ತುಚೀಕರಿಸಿದ್ದರೆ ಏನು ಫಲ? ಪ್ರಭು, ನಿಮ್ಮನ್ನು ಧ್ಯಾನ ಮನದಿಂದ ವಂದಿಸುವಾಗ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮತ್ತು ಸೇವೆ ಸಲ್ಲಿಸುವ ವ್ಯಕ್ತಿಗಳನ್ನು ನಿಮ್ಮ ಕೃಪಾವರಗಳಿಂದ ಆಶೀರ್ವದಿಸಿರಿ ಎಂದು ದೈನ್ಯತೆಯಿಂದ ಬೇಡುತ್ತೇನೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿರದಲ್ಲಿ ಮುಳ್ಳು, ಮಬ್ಬಾದ ಕಣ್ಣು, ರಕ್ತಸಿಕ್ತವಾದ ಮುಖವನು ಕಂಡಂತ ವೆರೋನಿಕಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದಳು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಆರನೆಯ ಸ್ಥಳ, ಪರಿಶುದ್ಧವಾದ ದೇವರ ಮುಖ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಾನೀಗ ನನಗೆ ಸೇವೆ ಸಲ್ಲಿಸುವ ಎಲ್ಲಾ ದಾದಿಯರನ್ನು ಸ್ಮರಿಸಲೇಬೇಕು. ವೈದ್ಯರು ತುಸು ಭೇಟಿಯನ್ನಿತ್ತು ಹೋಗುತ್ತಾರೆ. ಅವರ ಅತ್ಯಮೂಲ್ಯ ಸೇವೆಗೆ ತಕ್ಕ ಸಂಭಾವನೆಯನ್ನು ನೀಡಿರಿ. ಆದರೆ ದಾದಿಯರು ಸುದೀರ್ಘ ಸಮಯ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಸದಾ ಎಚ್ಚರವಾಗಿದ್ದು ತಮ್ಮ
ಅಗತ್ಯತೆಗಳಿಗೆ ಶೀಘ್ರವಾಗಿ ಸ್ಪಂದಿಸಿ ಸೇವೆ ಸಲ್ಲಿಸುತ್ತಾರೆ. ನಾನು ಹೇಗೆ ಅವರ ಅನರ್ಘ್ಯ ಸೇವೆಗೆ ಕೃತಜ್ಞತೆ ಸಲ್ಲಿಸಲು ಸಾಧ್ಯ? ಪ್ರತಿಯೊಬ್ಬ ದಾದಿಗೂ ತನ್ನದೇ ಆದ ಸಮಸ್ಯೆಗಳಿವೆ, ಸಂಸಾರದ ಜಂಜಾಟಗಳಿವೆ, ಸಮಾಜದ ವಿವಿಧ ಸವಾಲುಗಳು ಅವರ ಮೇಲೆ ಇವೆ. ಅವೆಲ್ಲವನ್ನು ಧೈರ್ಯವಾಗಿ ಎದುರಿಸುವ ಮನೋಸ್ಥೈರ್ಯವನ್ನು ಅವರಿಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಚಾಟಿಯ ಹೊಡೆತ ಶಿಲುಬೆಯ ಭಾರವು ಏಸು ತಾಳಲಾರದೆ, ಬಿಸಿಲಿನ ತಾಪಕ್ಕೆ ಶಿಲುಬೆಯ ಹೊರಲಾಗದೆ ನೆಲದಲ್ಲಿ ಉರುಳಿದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಏಳನೆಯ ಸ್ಥಳ, ಬೀಳುವಿಕೆ ಪುನರಾವರ್ತನೆ ಆಯಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅನಾರೋಗ್ಯದ ಔಚಿತ್ಯವೆಂದರೆ ಅದು ನಮ್ಮನ್ನು ಆಳವಾದ ಚಿಂತನಾ ಲೋಕಕ್ಕೆ ಕರೆದೊಯ್ಯುತ್ತದೆ. ಬದುಕಿನ ಅನೇಕ ನಿಗೂಢ ಸತ್ಯವನ್ನು ಮಂದಿಸುತ್ತದೆ. ಪ್ರಭು, ನಾನು ನಿಜವಾಗಿಯೂ ಗಾಢವಾಗಿ ಸಿಂಹಾವಲೋಕನ ಮಾಡಬೇಕಿದೆ. ನನ್ನ ಗತ ಜೀವನದ ಸಂದು ಗುಂದುಗಳ ಗೋಜಲನ್ನು ಸೂಕ್ಷ್ಮವಾಗಿ ವೀಕ್ಷಿಸಬೇಕಾಗಿದೆ. ನಾನೆಷ್ಟು ಬಾರಿ ಪಾಪದಲ್ಲಿ ಬಿದ್ದಿದ್ದೇನೆ, ಎಷ್ಟು ಬಾರಿ ನಿಮ್ಮನ್ನು ಅಲ್ಪ ಮತ್ತು ಮಹಾ ವಿಷಯಗಳಲ್ಲಿ ನೋಯಿಸಿದ್ದೇನೆ ಎಂಬುದನ್ನು ಜ್ಞಾಪಿಸಿಕೊಳ್ಳಬೇಕಾಗಿದೆ. ಆದರೂ ಪ್ರಭು, ನೀವು ನನ್ನ ವಿದ್ರೋಹಗಳನ್ನು ಅಲಕ್ಷಿಸಿ ಅವುಗಳನ್ನು ನಿರ್ಮೂಲ ಮಾಡುವ ದೀರ್ಘಶಾಂತ ದೇವರಾಗಿದ್ದೀರಿ. ನಿಮ್ಮ ಪ್ರೀತಿ, ಕರುಣೆ ಮತ್ತು ದಯೆಗೆ ಮಿತಿಯಿಲ್ಲ. ನನ್ನನ್ನು ನೋಯಿಸಿದವರನ್ನು ನಿಮ್ಮಂತೆ ಕ್ಷಮಿಸಲು, ನನಗೆ ದ್ರೋಹ ಬಗೆದವರಿಗೆ ನಿಮ್ಮಂತೆ ಹೃದಯಪೂರ್ವಕವಾಗಿ ಕರುಣೆ ತೋರಲು ನನಗೆ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನರಿಗಳಿಗೆ ಗುಹೆಯುಂಟು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರಗೆ ಸ್ಥಳವಿಲ್ಲದೆ. ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿರಿಸಿದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ.
ಎಂಟನೆಯ ಸ್ಥಳ ಅಳುವ ಕಂಗಳಲ್ಲಿ ಮರುಕ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನನ್ನ ಈ ಅನಾರೋಗ್ಯದ ಸ್ಥಿತಿಯಲ್ಲಿ ನನಗೆ ಅತ್ಯಗತ್ಯವಾಗಿ ಬೇಕಾಗಿರುವುದು ವಸ್ತುಗಳಲ್ಲ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ನನ್ನ ದೇಹಕ್ಕೆ ಅಗತ್ಯವಿರುವ ಔಷಧಿ ಮತ್ತು ಮಾತ್ರೆಗಳ ಅಗತ್ಯತೆ ಮುಖ್ಯವಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಅತ್ಯಗತ್ಯವಾಗಿರುವುದು ಮನಃಶಾಂತಿ, ಸಮಾಧಾನ, ರೋಗಗಳ ಬಾಧೆಯನ್ನು ಸಹಿಸಲು ಬೇಕಾದ ಸಹನೆ, ಅನಾನುಕೂಲಗಳು ಮತ್ತು ಯಾತನೆಗಳನ್ನು ತಾಳಿಕೊಳ್ಳುವ ಶಕ್ತಿಶಾಲಿ ಮನೋಬಲವನ್ನು ಅನುಗ್ರಹಿಸಿರಿ. ಪ್ರಭು, ನನ್ನ ಆಂತರಿಕ ಶಕ್ತಿಯನ್ನು ಬಲಗೊಳಿಸುವ ಧೈರ್ಯಶಾಲಿ ಮನೋಬಲವನ್ನು ಹೆಚ್ಚಿಸುವ ಕೆಲವು ವ್ಯಕ್ತಿಗಳು ಇದ್ದಾರೆ. ಅವರ ಸಂದರ್ಶನಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಆದರೆ ಅವರ ಮತ್ತು ನನ್ನ ಭೇಟಿಗಳಲ್ಲಿ ಕಂದಕಗಳು ತಲೆದೋರಿವೆ ಎಂಬುದು ನಿಮಗೆ ಶ್ರುತವಾಗಿದೆ. ಇಂತಹ ಪರಿಸ್ಥಿತಿಗಳಲ್ಲಿ ಜೆರುಸಲೇಮಿನ ಸ್ತ್ರೀಯರಿಗೆ ನೀವು ನೀಡಿದ ಸಾಂತ್ವನದ ಸ್ಪರ್ಶವನ್ನು ನನಗೆ ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕುಂಟರು ಕುರುಡರು ಅಳಲಿ ಬೆಂಡಾದವರ ಸೇವೆಗೈದ ಪ್ರಭು ಯೇಸುವು ನಡೆಯಲು ಆಗದೆ ಭಾರವ ಹೊರಲಾಗದೆ ಮುಗ್ಗರಿಸಿ ಬಿತ್ತಿಹರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಒಂಬತ್ತನೆಯ ಸ್ಥಳ ಕೊನೆಯ ಬಾರಿ ಬಿದ್ದು ಎದ್ದ ಕ್ರಿಸ್ತ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನೀವು ತುಂಬಾ ಬಳಲಿದ್ದೀರಿ. ನೀವು ಪ್ರಜ್ಞಾಹೀನರಾಗಿ ಬಿದ್ದಿರಿ. ಕೆಲವು ಬಾರಿ ನಾನು ಸಹ ಪ್ರಜ್ಞಾಹೀನ ಸ್ಥಿತಿಯನ್ನು ತಲುಪಿದ್ದೇನೆ. ಅಂತಹ ಪರಿಸ್ಥಿತಿಯಲ್ಲಿ ನನಗೆ ಏನಾಗುತ್ತಿದೆಯೋ ಎಂಬ ಅರಿವು ನನಗಿರುವುದಿಲ್ಲ. ನನ್ನ ಆಲೋಚನೆಗಳಲ್ಲಿ ನನಗೆ ಸ್ಪಷ್ಟತೆ ಇಲ್ಲ. ಆದುದರಿಂದ ಪ್ರಭು, ನಿಮ್ಮ ಕರಗಳಲ್ಲಿ ನನ್ನ ಕರಗಳನ್ನು ಅಡಗಿಸಿರಿ. ನನ್ನ ಶಿರಕ್ಕೆ ನಿಮ್ಮ ಸ್ಪರ್ಶತೆಯ ಅಗತ್ಯತೆ ಇದೆ. ನನ್ನ ಹೃದಯಕ್ಕೆ ನಿಮ್ಮ ಪ್ರೀತಿಯ ಸಿಂಚನವಾಗಬೇಕಿದೆ. ಪ್ರಭು, ನನ್ನ ಸಮಸ್ಯೆಗಳ ಸಂದರ್ಭಗಳಲ್ಲಿ, ಭಯದ ಕ್ಷಣಗಳಲ್ಲಿ ಮತ್ತು ಒತ್ತಡಗಳ ಸಮಯದಲ್ಲಿ ನನ್ನನ್ನು ಬಲಪಡಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
ಅನೇಕರು ಯೇಸುವಿನ ಬಟ್ಟೆಗಳ ಕಳಚಿದರು. ದೇವರ ಪುತ್ರ ಲೋಕದ ರಕ್ಷಕರು ನಗ್ನರಾಗಿ ನಿಂತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಹತ್ತನೆಯ ಸ್ಥಳ, ದೇವರ ದೇಹ ಬೆತ್ತಲಾಯಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಒಬ್ಬ ವ್ಯಕ್ತಿ ಕಾಯಿಲೆಗೆ ಬಿದ್ದಾಗ ತುಸು ಸ್ವಾರ್ಥಿಯಾಗುವುದು ಸತ್ಯ. ತನ್ನ ಸ್ವತ್ತು, ಸಂಪತ್ತು, ಒಡೆತನದಲ್ಲಿರುವ ವಸ್ತುಗಳನ್ನು ಉಳಿಸಿಕೊಳ್ಳುವ ಹಾಳಾದ ಆಲೋಚನೆಗಳಲ್ಲೇ ಆತ ಅತಿಯಾಗಿ ತೊಡಗುತ್ತಾನೆ. ಒಬ್ಬ ವ್ಯಕ್ತಿಯ ಬಳಿಯಲ್ಲಿರುವ ವಸ್ತುಗಳನ್ನು ನಾನು ನೋಡುವಾಗಲೆಲ್ಲ ನನ್ನ ಮನೆಯ ಕೊಠಡಿಯಲ್ಲಿರುವ ವಸ್ತುಗಳೊಂದಿಗೆ ಹೋಲಿಕೆ ಮತ್ತು ಸಾಮ್ಯತೆಯನ್ನು ಮಾಡುವ ಹುಚ್ಚು ಲೆಕ್ಕಾಚಾರದಲ್ಲಿ ನಾನು ಕಳೆದು ಹೋಗುತ್ತೇನೆ. ಪ್ರಭು, ಪ್ರಾಪಂಚಿಕ ವಸ್ತುಗಳನ್ನು ಪರಿತ್ಯಾಗ ಮಾಡುವ ಶಕ್ತಿಯನ್ನು ನನಗೆ ಅನುಗ್ರಹಿಸಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೇನೆ. ನಿಮಗಿಂತ ಪರಮೋನ್ನತವಾದದ್ದು ನನಗೆ ಇನ್ನೇನು ಬೇಕು? ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕೈ ಕಾಲಿಗೆ ಚೂಪಾದ ಮೊಳೆಗಳ ಹೊಡೆಯುತ್ತ ಶಿಲುಬೆಗೆ ಜಡಿದಿರಲು ಕೋಮಲ ದೇಹವು ಶಿಲುಬೆಯಲ್ಲಿ ತೂಗಾಡಲು ರಕ್ತವು ಚೆಲ್ಲಾಡಿತು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 11ನೆಯ ಸ್ಥಳ, ಶಿಲುಬೆ ಕ್ರಿಸ್ತನನ್ನು ಹೊತ್ತುಕೊಂಡಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಿಮ್ಮನ್ನು ಶಿಲುಬೆಗೆ ಚಡಿದ ಆ ದೃಶ್ಯ ಅತ್ಯಂತ ಕಠೋರ ಮತ್ತು ಕ್ಲಿಷ್ಟಕರವಾಗಿತ್ತು. ನಿಮ್ಮ ಅಂಗೈಯೊಳಗೆ ಮತ್ತು ನಿಮ್ಮ ಪಾದದೊಳಗೆ ಮೊಳೆಗಳು ಇಳಿದಾಗ ಎಂತಹ ನೋವನ್ನು ನೀವು ಅನುಭವಿಸಿರಬಹುದು. ಎಲ್ಲ ಕಾಯಿಲೆ ನರಳಾಟಗಳಿಗಿಂತ ಇದು ಹೀನವಾಗಿತ್ತು. ನನ್ನ ನೋವಿನ ಕ್ಷಣಗಳನ್ನು ನಾನು ಸಹಿಸಿಕೊಳ್ಳಲಾರದೆ ಮಗುವಿನಂತೆ ಹತ್ತು ಗೋಳಾಡಿದ್ದೇನೆ. ಅನಗತ್ಯವಾಗಿ ನನ್ನ ಅನಾರೋಗ್ಯದ ಸ್ಥಿತಿಯಿಂದ ಇತರರ ಮನ ನೋಯಿಸಿದ ಕ್ಷಣಗಳಿಗೆ ನಿಮ್ಮ ಕ್ಷಮೆಯನ್ನು ಕರುಣಿಸಿರಿ. ಪ್ರೀತಿಯಿಂದಲೂ ಆನಂದದಿಂದಲೂ ನಿಮ್ಮ ಕಲ್ವಾರಿಯ ಪಯಣದಲ್ಲಿ ನೀವು ಪಟ್ಟ ಪಾಡುಗಳನ್ನು ನೀವು ತಾಳಿಕೊಂಡಿದ್ದಂತೆ
ನನಗೂ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ತಂದೆಯ ಚಿತ್ತಕ್ಕೆ ತಲೆಬಾಗಿದ ಯೇಸು ಆತ್ಮವ ಅರ್ಪಿಸಿದರು. ಮನುಜನ ಪಾಪಕ್ಕೆ ಪರಿಹಾರ ಬಲಿಯಾಗಿ ಪ್ರಾಣವ ನೀಗಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಹನ್ನೆರಡನೆಯ ಸ್ಥಳ, ಆಕಾಶಕ್ಕೂ ಭೂಮಿಗೂ ನಡುವೆ ನೇತಾಡಿದ ಕ್ರಿಸ್ತನ ದೇಹ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಾನೂ ಸಹ ಸಾಯಲೇಬೇಕು. ಸಾಯುವ ಆಲೋಚನೆ ಮತ್ತು ಸಾವು ಎಂಬ ಪದ ನನ್ನನ್ನು ಹೆದರಿಕೆಗೆ ತಳ್ಳದಿರಲಿ. ಕ್ರೈಸ್ತನಾಗಿ ಸಾಯುವುದೆಂದರೆ ಅದು ಅಂತಿಮವಲ್ಲ, ಅದು ಕೇವಲ ಒಂದು ಜೀವನ ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಸ್ಥಾನ ಪಲ್ಲಟವಾಗುವುದು. ಕ್ಷಣಿಕ ನೋವು, ಹತಾಶೆ, ವೇದನೆಗಳ ಬದುಕಿನ ಸ್ಥಿತಿಯಿಂದ ನಿತ್ಯ ಆನಂದ, ಶಾಂತಿ ಮತ್ತು ನಿತ್ಯ ಜೀವದೆಡೆಗೆ ದಾಟುವುದಾಗಿದೆ. ಪ್ರಭು, ನಾನು ನಂಬುತ್ತೇನೆ, ಪ್ರಾರ್ಥಿಸುತ್ತೇನೆ. ಯಾವ ಕ್ಷಣದಲ್ಲಾದರೂ ನಿಮ್ಮ ಕರೆಗೆ ನಾನು ಹೋಗೊಡಲು ಸಿದ್ಧನಿದ್ದೇನೆ. ನನ್ನ ಸಮಯ ಬಂದಾಗ ನಾನು ಸದಾ ಸಿದ್ಧನಾಗಿದ್ದು ನಿಮ್ಮ ಹೃದಯದಲ್ಲಿ ಸ್ಥಾನ ಪಡೆಯುವಂತೆ ನನಗೆ ಕೃಪೆ ತೋರಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮಾತೆಯ ಮಡಿಲಲ್ಲಿ ಯೇಸುವಿನ ಪಾರ್ಥಿವ ಶರೀರವ ಇರಿಸಿರಲು ಪ್ರಭುವನ್ನು ಮನುಕುಲಕ್ಕೆ ಅರ್ಪಿಸಿದ ಮಾತೆಯು ಮೌನವ ತಾಳಿದಳು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಹದಿಮೂರನೆಯ ಸ್ಥಳ, ಮತ್ತೊಮ್ಮೆ ಮಾತೆಯ ಮಡಿಲಲ್ಲಿ ಯೇಸುವಿನ ದೇಹ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನೋವುಗಳಿಗೂ ಕೊನೆಯಿದೆ. ಪ್ರಭು, ನನ್ನ ಕಾಯಿಲೆಗಳು ನಿತ್ಯ ನಿರಂತರವಲ್ಲ ಎಂಬ ಅರಿವು ನನಗಿದೆ.
ಅವು ಗುಣವಾಗುವುದರ ಮೂಲಕ ಅಂತ್ಯವಾಗಬಹುದು ಅಥವಾ ಸಾವಿನೊಂದಿಗೆ ಶೂನ್ಯತೆಯನ್ನು ತಲುಪಬಹುದು. ಯಾವುದೇ ಮಾರ್ಗದಲ್ಲಿ ಆಗಲಿ ನಾನು ಅನಾರೋಗ್ಯದಿಂದ ಹಾಸಿಗೆಯಲ್ಲಿದ್ದಾಗ ನನ್ನ ಬದುಕಿನಲ್ಲಿ ಪಡೆದ ಉಪಕಾರಗಳನ್ನು ಎಂದಿಗೂ ಮರೆಯದಂತಾಗಲಿ. ಯಾವುದೇ ಸಂದರ್ಭಗಳಲ್ಲಿ ಆಗಲಿ ನಾನು ಪರರ ಸೇವೆಗೆ ಸಿದ್ಧನಿರುವಂತೆ ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಜೆರುಸಲೇಮ್ ಸ್ತ್ರೀಯರು ಯೇಸು ಪಟ್ಟ ಪಾಡುಗಳ ಕಾಣುತ್ತ ಗೋಳಾಡಲು ಪ್ರಭು ಯೇಸು ನುಡಿದರು, ನನಗಾಗಿ ಅಳಬೇಡಿ, ನಿಮಗಾಗಿ ಅತ್ತುಕೊಳ್ಳಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 14ನೆಯ ಸ್ಥಳ, ಜೀವಸ್ವರೂಪಿ ಪ್ರಭು ಸಮಾಧಿ ಸೇರಿದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಎಲ್ಲಾ ಕಾಯಿಲೆಗಳ ಸಂದರ್ಭಗಳಲ್ಲಿ ಹತಾಶೆ, ನಿರಾಶವಾದ, ಒತ್ತಡ ಮತ್ತು ಆಘಾತಗಳಿಗೆ ನಾನು ಒಳಗಾಗಿದ್ದೇನೆ. ಎಲ್ಲವನ್ನು ಸಮಚಿತ್ತದಿಂದ ಎದುರಿಸಿ ಬಾಳುವ ಶಕ್ತಿಯನ್ನು ನನಗೆ ಕರುಣಿಸಿರಿ. ನಿಮ್ಮ ಶಿಲುಬೆಯ ಪಯಣವು ಸಮಾಧಿಯಲ್ಲಿ ಸಮಾಪ್ತಿಯಾಗಿ ಪುನರುತ್ಥಾನಕ್ಕೆ ಬುನಾದಿಯಾಯಿತು. ನನ್ನ ಬದುಕಿನಲ್ಲಿ ಬಂದೆರಗುವ ಸಂಕಷ್ಟಗಳಿಗೂ ಒಂದು ಕೊನೆಯಿದೆ. ಜೀವನ ವಿಶಾಲವಾಗಿದೆ ಎಂಬ ಸತ್ಯವನ್ನು ನನಗೆ ಕಲಿಸಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪ್ರಭು, ಕಾಯಿಲೆ ಬಹಳ ಕೆಟ್ಟದ್ದು, ಅದು ಯಾರಿಗೂ ಬೇಡವಾಗಿದೆ. ಈ ಸತ್ಯವು ನಿಮಗೆ ತಿಳಿದಿದೆ. ಪ್ರತಿಯೊಂದು ಕಾಯಿಲೆಗೂ, ಗಾಯಕ್ಕೂ ಹಾಗೂ ನೋವಿಗೂ ಒಂದೊಂದು ಉದ್ದೇಶವಿದೆ. ನನ್ನ ಅನಾರೋಗ್ಯದ ಜೀವನದ ಕ್ಷಣಗಳಲ್ಲಿ ನಿಮ್ಮ ಯಾತನೆಯ ಬದುಕು ನನಗೆ ಔಷಧಿಯಾಗಲಿ. ಬದುಕಿನಲ್ಲಿ ಎದುರಾಗುವ ಯಾವುದೇ ಅಸ್ಥಿರ ಸ್ಥಿತಿಯನ್ನು ದಿಟ್ಟತೆಯಿಂದ ಜಯಿಸುವ ಶಕ್ತಿ ನಮ್ಮದಾಗಲಿ. ನಿಮ್ಮ ಶಿಲುಬೆಯ ರಕ್ಷಣೆಯ ಶಕ್ತಿ ನಮಗೆ ಉಪಯುಕ್ತ ಹಾಗೂ ಸಿದ್ಧ ಪರಮೌಷಧಿಯಾಗುವಂತೆ ಮಾಡಿರಿ. ಆಮೆನ್. ನನ್ನು ಅಗಲದ ಸ್ಥಿರವಾದ ಪ್ರೇಮ
ಅಪ್ಪುವ ಪ್ರೇಮ, ಎಂದಿಗೂ ಎನ್ನನ್ನು ಅಗಲದ ಸ್ಥಿರವಾದ ಪ್ರೇಮ, ಎಂದೆಂದು ಎನ್ನ ಎದೆಗವಚ್ಚಿ ಅಪ್ಪುವ ಪ್ರೇಮ, ಕರುಣೆಯ ಪ್ರೇಮ, ಸ್ಥಿರವಾದ ಪ್ರೇಮ, ಶಿಲುಬೆಯಲ್ಲಿ ತೋರಿದ ಪ್ರೇಮ, ಕರುಣೆಯ ಪ್ರೇಮ, ಸ್ಥಿರವಾದ ಪ್ರೇಮ, ಶಿಲುಬೆಯಲ್ಲಿ ತೋರಿದ ಪ್ರೇಮ. ಓಹೋ ಪ್ರಾಣ ಪ್ರಿಯ ನಿನ್ನ ಪ್ರೇಮ, ಓಹೋ ವರ್ಣಿಸಲಾದಳ ಪ್ರೇಮ, ಓಹೋ ಪ್ರಾಣ ಪ್ರಿಯ ನಿನ್ನ ಪ್ರೇಮ, ಓಹೋ ವರ್ಣಿಸಲಾದಳ ಪ್ರೇಮ. ಎಂತಹ ಭಾಗ್ಯ, ಎಂಥ ಸೌಭಾಗ್ಯ, ಯೇಸುವೆ ನಿನ್ನಯ ಪ್ರೇಮ. ಎಂತಹ ಭಾಗ್ಯ, ಎಂಥ ಸೌಭಾಗ್ಯ, ಯೇಸುವೆ ನಿನ್ನಯ ಪ್ರೇಮ. ಎಂದಿಗೂ ಎನ್ನನ್ನು ಅಗಲದ ಸ್ಥಿರವಾದ ಪ್ರೇಮ, ಎಂದೆಂದು ಎನ್ನ ಎದೆಗವಚ್ಚಿ ಅಪ್ಪುವ ಪ್ರೇಮ. ಭೂಲೋಕದ ಈ ಜೀವನ ನಶ್ವರವೆಂದು ನ ಅರಿತೆ, ಪಾಪದ ಹಾದಿಯಲಿ ನಾನು ಸಾಗುವಾಗೆಲ್ಲ, ಭೂಲೋಕದ ಈ ಜೀವನ ನಶ್ವರವೆಂದು ನ ಅರಿತೆ, ಪಾಪದ ಹಾದಿಯಲಿ ನಾನು ಸಾಗುವಾಗೆಲ್ಲ, ಜೀವ ನೀಡುವ ನಿನ್ನ ವಾಕ್ಯವು ನನ್ನ ಹಾದಿಗೆ ಬೆಳಕಾಗಲಿ, ನಾನಿನ್ನ ಹಿಂಬಾಲಿಸಿ ನಡೆಯಲು ನೀ ನನ್ನ ಮಾರ್ಗವಾಗಿರು. ಎಂಥ ಸೌಭಾಗ್ಯ ಅರಿತೆ, ಆನಂದ ಆನಂದವೋ. ಓಹೋ ಪ್ರಾಣ ಪ್ರಿಯ ನಿನ್ನ ಪ್ರೇಮ, ಓಹೋ ವರ್ಣಿಸಲಾದಳ ಪ್ರೇಮ, ಓಹೋ ಪ್ರಾಣ ಪ್ರಿಯ ನಿನ್ನ ಪ್ರೇಮ, ಓಹೋ ವರ್ಣಿಸಲಾದಳ ಪ್ರೇಮ. ಎಂತಹ ಭಾಗ್ಯ, ಎಂಥ ಸೌಭಾಗ್ಯ, ಯೇಸುವೆ ನಿನ್ನಯ ಪ್ರೇಮ. ಎಂತಹ ಭಾಗ್ಯ, ಎಂಥ ಸೌಭಾಗ್ಯ, ಯೇಸುವೆ ನಿನ್ನಯ ಪ್ರೇಮ. ಭವಸಾಗರದ ಈ ದೋಣಿಯಲಿ ನನ್ನೊಡನೆ ನೀನೆಂದು ಇರಲು, ಬಿರುಗಾಳಿಗೂ ಅಲೆಗಳಿಗೂ ನಾನೆಂದು ಭಯ ಪಡೆನು. ಭವ
ಭವಸಾಗರದ ಈ ದೋಣಿಯಲಿ ನನ್ನೊಡನೆ ನೀನೆಂದು ಇರಲು ಬಿರುಗಾಳಿಗೂ ಅಲೆಗಳಿಗೂ ನಾನೆಂದು ಭಯ ಪಡೆನು. ನಾ ಕೂಗಿ ಕರೆದಾಗ ನೀ ಬರುವೆ ಎಂದು ನಿಧಾನಿಸದೆ ಮುಳುಗುವ ನನ್ನನು ಮೇಲೆತ್ತುವೆ, ನನ್ನ ಕಾಪಾಡುವೆ. ಎಂಥ ಸೌಭಾಗ್ಯ ಅರಿತೆ, ಆನಂದ ಆನಂದವೋ. ಪ್ರಾಣ ಪ್ರಿಯ ನಿನ್ನ ಪ್ರೇಮ, ಓಹೋ ವರ್ಣಿಸಲಾಗದ ಪ್ರೇಮ. ಓಹೋ ಪ್ರಾಣ ಪ್ರಿಯ ನಿನ್ನ ಪ್ರೇಮ, ಓಹೋ ವರ್ಣಿಸಲಾಗದ ಪ್ರೇಮ. ಎಂತಹ ಭಾಗ್ಯ, ಎಂಥ ಸೌಭಾಗ್ಯ ಯೇಸುವೆ ನಿನ್ನಯ ಪ್ರೇಮ. ಎಂತಹ ಭಾಗ್ಯ, ಎಂಥ ಸೌಭಾಗ್ಯ ಯೇಸುವೆ ನಿನ್ನಯ ಪ್ರೇಮ. ಎಂದಿಗೂ ಎನ್ನನ್ನು ಅಗಲದ ಸ್ಥಿರವಾದ ಪ್ರೇಮ, ಎಂದೆಂದು ಎನ್ನ ಎದೆಗವಚ್ಚಿ ಅಪ್ಪುವ ಪ್ರೇಮ.